ನಾವು ನಮ್ಮ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಈ 3 ಪ್ಲಾಟ್ಫಾರ್ಮ್ಗಳನ್ನು ಯೂಸ್ ಮಾಡ್ತೀವಿ. ಆದರೆ ಜಾಸ್ತಿ ಜನ ಏನು ಮಾಡ್ತಾರಪ್ಪ ಅಂತಂದರೆ ಯೂಟ್ಯೂಬ್ ಮತ್ತು ಯೂಟ್ಯೂಬ್ ಸ್ಟುಡಿಯೋನ ಏನು ಮಾಡ್ತಾರೆ ಯೂಸ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಹಾಗಾದರೆ ಇದು ನಾವು ಯೂಟ್ಯೂಬ್ ಆ್ಯಪ್ ಮತ್ತು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದು ತಪ್ಪಲ್ಲ, ಸರಿನೇ. ಆದರೆ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ಮಿಸ್ ಮಾಡ್ತೀವಿ. ಹಾಗಾದರೆ ಯಾವುದು ಆ ಸೆಟ್ಟಿಂಗ್ಸ್ಗಳು? ಆ ಸೆಟ್ಟಿಂಗ್ಸ್ಗಳಿಂದ ಏನಾದರೂ ನಮ್ಮ ವ್ಯೂಸ್ ಡೌನ್ ಆಗುತ್ತಾ? ಅದೇ ರೀತಿ ನಾವು ಕ್ರೋಮ್ ಯೂಸ್ ಮಾಡೋದ್ರಿಂದ ಎಲ್ಲ ಸೆಟ್ಟಿಂಗ್ಸ್ಗಳು ನಮಗೆ ಸಿಗುತ್ತಾ ಅನ್ನೋದನ್ನು ಕಂಪ್ಲೀಟಾಗಿ ನಾವು ನೋಡೋಣ. ಹೌದು ಸ್ನೇಹಿತರೆ, ನಾವು ಕ್ರೋಮ್ ಬ್ರೌಸರಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನಮಗೇನಪ್ಪ ಅಂತಂದರೆ ತುಂಬ ಸೆಟ್ಟಿಂಗ್ಸ್ಗಳು ನಮಗೆ ಸಿಗುತ್ತೆ. ಹಾಗಾದರೆ ಯೂಟ್ಯೂಬ್ ಮತ್ತು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಖಂಡಿತ ಇಲ್ಲ. ನೀವು ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು, ಅದೇ ರೀತಿ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಬಟ್ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಾವೇನಪ್ಪ ಅಂತಂದರೆ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ಏನಪ್ಪ ಅಂತಂದರೆ ಮಾಡಬೇಕಾಗತ್ತೆ. ಸೊ ಆ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಮಾಡಬೇಕಪ್ಪ ಅಂತಂದರೆ ನಮಗೆ ಯೂಟ್ಯೂಬಲ್ಲಿ ಜಾಸ್ತಿ ಸೆಟ್ಟಿಂಗ್ಸ್ಗಳನ್ನು ನಮ್ಗೆ ನೋಡೋದಕ್ಕೆ ಸಿಗಲ್ಲ, ಅದೇ ರೀತಿ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ನೋಡೋದಕ್ಕೂ ಸಿಗಲ್ಲ. ಹಾಗಾದರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದಪ್ಪ ಅಂತಂದರೆ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಕ್ರೋಮ್. ಸೊ ಅದು ಡೆಸ್ಕ್ಟಾಪ್ ವರ್ಷನಲ್ಲಿ. ಸೊ ನೀವು ಏನಪ್ಪ ಅಂತಂದರೆ ಹಾಗಾದರೆ ನಮ್ಮ ಹತ್ರ ಡೆಸ್ಕ್ಟಾಪ್ ಇಲ್ಲ, ಮೊಬೈಲಲ್ಲಿ ನಾವು ಯಾವ ಥರ ಅಪ್ಲೋಡ್ ಮಾಡೋದು? ನೀವು ಜಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಕ್ರೋಮ್ಗೆ ಹೋಗ್ಬಿಟ್ಟು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಏನಪ್ಪ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಯೂಟ್ಯೂಬ್ ಏನಾಗುತ್ತೆ ಸ್ಟುಡಿಯೋ ಅಪ್ಲಿಕೇಶನ್ಗೆ ಹೋಗುತ್ತೆ. ಸೊ ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ ನೀವು ಅದನ್ನು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಓಪನ್ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಅದು ನ್ಯೂ ಟ್ಯಾಬಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ. ಹಾಗಾದರೆ ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಮ್ಗೆ ಏನಾದರೂ ಜಾಸ್ತಿ ವ್ಯೂಸ್ ಬರುತ್ತಾ? ಸೊ ಅದಕ್ಕೆ ಆನ್ಸರ್ ಇದೆ, ಇಲ್ಲ. ನಾವು ಕ್ರೋಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸನ್ನು ನಾವು ಯೂಸ್ ಮಾಡ್ಕೋಬೋದು. ಅದೇನಪ್ಪ ಅಂತಂದರೆ ಅದನ್ನು ಆನ್ ಮಾಡಿಕೊಂಡು ಅಥವಾ ಆಫ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂತಂದರೆ ನಮಗೆ ವ್ಯೂಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಸೆಟ್ಟಿಂಗ್ಸ್ ಯಾವುದಪ್ಪ ಅಂತಂದರೆ ನೀವು ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಲ್ಲ, ಅಲ್ಲಿ ಹೋಗ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ನಿಮಗೆ ಸಿಗುತ್ತೆ. ಸೊ ಕೆಳಗಡೆ ಬಂದ್ರಪ್ಪ ಅಂತಂದರೆ ಲೈಸೆನ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಕೆಳಗಡೆ ಸಿಗುತ್ತೆ ಪಬ್ಲಿಷ್ ಟು ಸಬ್ಸ್ಕ್ರಿಪ್ಷನ್ಸ್ ಫೀಡ್ ಆ್ಯಂಡ್ ನೋಟಿಫೈ ಸಬ್ಸ್ಕ್ರೈಬರ್ಸ್ ಅಂತ ಸಿಗುತ್ತೆ. ಸೊ ಅದು ಏನಪ್ಪ ಅಂತಂದರೆ ಬೈ ಡಿಫಾಲ್ಟ್ ಆಗಿ ಆನೇ ಇರುತ್ತೆ, ಬಟ್ ಕೆಲವೊಂದು ಸಾರಿ ಆಫ್ ಇರುತ್ತೆ. ಸೊ ಅದು ಆಫ್ ಇತ್ತಪ್ಪ ಅಂತಂದರೆ ನಿಮ್ಮ ಒಂದು ನೀವು ಹಾಕುವಂಥ ವಿಡಿಯೋ ಏನಾಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನೋಟಿಫೈ ಆಗಲ್ಲ. ಸೊ ಅದನ್ನು ಒಂದು ಸಾರಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಕ್ರೋಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದು ತುಂಬ ಉತ್ತಮ. ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಸೊ ಟ್ಯಾಗ್ಸ್ ಆಗಿರ್ಬೋದು ಎಲ್ಲನೂ ಹಾಕ್ತೀರಾ. ಹಾಗಂತಂದರೆ ನೆಕ್ಸ್ಟ್ ಒಂದು ಸೆಟ್ಟಿಂಗ್ಸ್ ಬರೋದು ಏನಪ್ಪ ಅಂತಂದರೆ ಕ್ಯಾಟಗರಿ. ಹಾಗಂತಂದರೆ ನಮ್ಮ ಕ್ಯಾಟಗರೀಸನ್ನು ನಾವು ಯಾವುದೋ ಒಂದು ಕ್ಯಾಟಗರಿನ ನಾವು ಹಾಕಬೇಕಾಗುತ್ತೆ. ಸೊ ಕ್ಯಾಟಗರಿ ಹಾಕೋದ್ರಿಂದ ವ್ಯೂಸ್ ಮೇಲೆ ಏನಪ್ಪ ಅಂತಂದರೆ ಒಂದು ಪರಿಣಾಮ ಬೀರುತ್ತಾ? ಸೊ ಅದಕ್ಕೆ ಆನ್ಸರ್ ಇಲ್ಲ. ಸೊ ಇವಾಗ ಏನಪ್ಪ ಅಂತಂದರೆ ಮೊದಲೆಲ್ಲ ಹೆಂಗಿತ್ತಂತಂದರೆ ನಾವು ಯೂಟ್ಯೂಬ್ಗೆ ವಿಡಿಯೋನ ಅಪ್ಲೋಡ್ ಮಾಡಬೇಕಪ್ಪ ಅಂತಂದರೆ ಕ್ಯಾಟಗರಿನ ಸೆಲೆಕ್ಟ್ ಮಾಡಲೇಬೇಕಿತ್ತು. ಸೊ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಮ್ಮ ಒಂದು ವಿಡಿಯೋ ಏನಾಗ್ತಿತ್ತಪ್ಪ ಅಂತಂದರೆ ವ್ಯೂವರ್ಸ್ವರೆಗೂ ಹೋಗ್ತಿತ್ತು. ಬಟ್ ಇವಾಗ ಏನಪ್ಪ ಅಂತಂದರೆ ಅಲ್ಗೋರಿಸಮ್ ಚೇಂಜ್ ಆಗಿಬಿಟ್ಟಿದೆ. ಸೊ ಅಲ್ಗೋರಿಸಮ್ ಚೇಂಜ್ ಆಗಿರೋದ್ರಿಂದ ನಾವು ಯಾವುದೇ ಥರ ಒಂದು ನಾವು ಕ್ಯಾಟಗರಿನ ಹಾಕಿದ್ರೂ ಕೂಡ ಸೊ ಆ ಕ್ಯಾಟಗರಿ ಏನು ಮಾಡುತ್ತೆ, ಅಲ್ಗೋರಿಸಮ್ ಏನು ಮಾಡುತ್ತಪ್ಪ ಅಂತಂದರೆ ಸೊ ಈ ವಿಡಿಯೋ ಇದೇ ಕ್ಯಾಟಗರೀಸಲ್ಲಿದೆ ಅಂತ ಅದೇನು ಮಾಡುತ್ತೆ ವ್ಯೂವರ್ಸ್ವರೆಗೂ ತಲುಪುತ್ತೆ. ಹಾಗಾದರೆ ಕ್ವಶನ್ ನಮ್ಮ ಮೈಂಡಲ್ಲಿ ಬರುತ್ತೆ, ಹಾಗಾದರೆ ನಾವು ಕ್ಯಾಟಗರೀಸಲ್ಲಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದಾ? ಸೊ ಆನ್ಸರ್ ಏನಪ್ಪ ಅಂತಂದರೆ ಇಲ್ಲ. ಹಾಗಾದರೆ ಅದನ್ನು ಯಾವ ಥರ ಸೆಲೆಕ್ಟ್ ಮಾಡೋದು? ಸೊ ನೀವು ಅದನ್ನು ಯಾವ ಥರ ಸೆಲೆಕ್ಟ್ ಮಾಡಬಹುದಪ್ಪ ಅಂತಂದರೆ ನಿಮ್ಮ ಚಾನಲ್ ಯಾವುದರ ಒಂದು ಬೇಸಿಸ್ ಮೇಲಿದೆ. ಸೊ ನೀವೇನಾದರೂ ಒಂದು ಎಜುಕೇಷನ್ ಕೊಡ್ತಾ ಇದ್ದೀರಪ್ಪ ಅಂತಂದರೆ ಸೊ ನೀವೇನು ಮಾಡ್ಬೋದಪ್ಪ ಅಂತಂದರೆ ಎಜುಕೇಷನ್ ಒಂದು ಕ್ಯಾಟಗರೀಸಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಅದೇ ರೀತಿ ನೀವೇನಾದರೂ ಜನರಿಗೆ ಸೊ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಏನಾದರೂ ಹೇಳ್ಕೊಡ್ತಿದ್ರಪ್ಪ ಅಂತಂದರೆ ಹೌ ಟು ಅಂತ ನೀವು ಒಂದು ಆಪ್ಷನ್ ಬರುತ್ತೆ, ಅಂದರೆ ಕ್ಯಾಟಗರಿ ಬರುತ್ತೆ. ಸೊ ಆ ಕ್ಯಾಟಗರಿಯಲ್ಲಿ ನೀವು ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಅಪ್ಲೋಡ್ ಮಾಡೋಷ್ಟರಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಮಾಡೋಷ್ಟರಲ್ಲಿ ನಮ್ಮ ವಿಡಿಯೋ ಅಪ್ಲೋಡ್ ಆಗಿರುತ್ತೆ, ಚೆಕಿಂಗ್ ಕೂಡ ಆಗಿರುತ್ತೆ. ಸೊ ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ ವಿಸಿಬಿಲಿಟಿ. ಸೊ ವಿಸಿಬಿಲಿಟಿಯಲ್ಲಿ ನಮ್ಗೆ ಏನಪ್ಪ ಅಂತಂದರೆ 4 ಆಪ್ಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರೈವೇಟ್, ಅನ್ಲಿಸ್ಟೆಡ್, ಪಬ್ಲಿಕ್ ಮತ್ತು ಪ್ರೀಮಿಯರ್. ಸೊ ಅದೇ ಶೆಡ್ಯೂಲ್ಡ್ ಅಂತ ಬರುತ್ತಲ್ಲ, ಸೊ ಅದು. ಹಾಗಂತಂದರೆ ಇದರಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ, ನಾವು ಇದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡೋದು ಅಂತ. ವಿಸಿಬಿಲಿಟಿ ಸೆಕ್ಷನ್ ನೋಡೋದಕ್ಕಿಂತ ಮುಂಚೆ ನಾವೇನಪ್ಪ ಅಂತಂದರೆ ಇನ್ನೂ 2 ಸೆಟ್ಟಿಂಗ್ಸನ್ನು ನೋಡೋಣ. ಸೊ ಅದು ಏನಪ್ಪ ಅಂತಂದರೆ ಎಂಡ್ ಸ್ಕ್ರೀನ್ ಮತ್ತು ಐ ಬಟನ್. ಸೊ ಐ ಕಾರ್ಡ್ ಅಂತ ಕರಿತೀವಿ ನಾವು. ಸೊ ಎಂಡ್ ಸ್ಕ್ರೀನಲ್ಲಿ ನಾವೇನಪ್ಪ ಅಂತಂದರೆ ಯಾವುದೋ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬಿಡ್ತೀವಿ, ಬಟ್ ಆ ಥರ ಮಾಡೋದ್ರಿಂದ ನಮ್ಗೆ ಏನಪ್ಪ ಅಂತಂದರೆ ಯಾವುದೇ ಥರದ ವ್ಯೂಸ್ ಆಗಲಿ ಏನಪ್ಪ ಅಂತಂದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವ್ದು ಬೇಕಾದರೂ ಆಗೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ವಿಡಿಯೋಸ್ಗಳಿಗೂ ಕೂಡ ನಮಗೆ ವ್ಯೂಸ್ ಸಿಗಲ್ಲ. ಸೊ ನಾವು ವಿಡಿಯೋಸ್ ಮಾಡ್ತಿದ್ದಿಲ್ವ, ಸೊ ಇದೇ ರಿಲೇಟೆಡ್ ಇರುವಂಥ ವಿಡಿಯೋಸ್ನ ಏನಪ್ಪ ಅಂತಂದರೆ ನಾವು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀವಿ.
ಅದರಿಂದ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಕ್ಲಿಕ್ ಥ್ರೂ ರೇಟ್ ಕೂಡ ಜಾಸ್ತಿ ಆಗಿರ್ಬೋದು. ಎಂಡ್ ಸ್ಕ್ರೀನಲ್ಲಿ ಕ್ಲಿಕ್ ಮಾಡುವಂಥ ನಮ್ಮ ಒಂದು ವ್ಯೂವರ್ಸ್ ಏನಿರ್ತಾರಲ್ಲ ಅದನ್ನು ನಾವು ಕ್ಲಿಕ್ ಮಾಡಿಕೊಂಡು ಜಾಸ್ತಿ ಜನ ನೋಡ್ಬೋದು ಕೂಡ. ಸೊ ಅದರಿಂದ ಏನಾಗುತ್ತೆ, ವ್ಯೂಸ್ ಕೂಡ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟು ಐ ಕಾರ್ಡ್ಸ್ ಅಂತ ಕರಿತೀವಿ. ಸೊ ಐ ಬಟನ್ ಅಂತ ಕೂಡ ನಾವು ಕರಿತೀವಿ. ಸೊ ಅದರಲ್ಲೂ ಕೂಡ ನಾವು ಏನಪ್ಪ ಅಂತಂದರೆ ವಿಡಿಯೋಸ್ನ ರಿಲೇಟೆಡ್ ಇರುವಂಥ ವಿಡಿಯೋಸ್ನ ನಾವು ಹಾಕೋದ್ರಿಂದ ಏನಾಗುತ್ತೆ, ನಮಗೆ ವ್ಯೂಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಇವಾಗ ವಿಸಿಬಿಲಿಟಿ ಬಗ್ಗೆ ಮಾತಾಡೋಣ. ಸೊ ವಿಸಿಬಿಲಿಟಿ ಅಲ್ಲಿ ನಾವು ಯಾವುದನ್ನು ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕು, ಪ್ರೈವೇಟ್, ಪಬ್ಲಿಕ್, ಅನ್ಲಿಸ್ಟೆಡ್, ಇಲ್ಲ ಅಂತಂದರೆ ಶೆಡ್ಯೂಲ್. ಸೊ ಈ 3ರಲ್ಲೂ 4ರಲ್ಲೂ ಯಾವುದಪ್ಪ ಅಂತಂದರೆ ನನ್ನ ಬೆಸ್ಟ್ ಏನಪ್ಪ ಅಂತಂದರೆ ನಾನು ಏನು ಮಾಡ್ತೀನಿ, ಅನ್ಲಿಸ್ಟೆಡಲ್ಲಿ ನಾನು ನನ್ನ ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅನ್ಲಿಸ್ಟೆಡಲ್ಲಿ ಅಪ್ಲೋಡ್ ಮಾಡಿ ಆದಮೇಲೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಸೊ ನಾನು ಆವಾಗ ಏನು ಮಾಡೋದಪ್ಪ ಅಂತಂದರೆ ಅನ್ಲಿಸ್ಟೆಡಲ್ಲಿರುವಂಥ ವೀಡಿಯೋಸ್ನ ನಾನೇ ನೋಡ್ಬೋದು, ಇಲ್ಲಪ್ಪ ಅಂತಂದರೆ ಲಿಂಕ್ ಶೇರ್ ಮಾಡಿಬಿಟ್ಟು ಬೇರೆಯವ್ರಿಗೂ ಕೂಡ ನೋಡೋದಕ್ಕೆ ಆಪ್ಷನ್ ಎಲ್ಲ ಕೊಡ್ಬೋದು. ಬಟ್ ಏನಪ್ಪ ಅಂತಂದರೆ ಅದನ್ನು ನಾವು ಮಾತ್ರ ನೋಡ್ಬೋದು, ಪಬ್ಲಿಕ್ ನೋಡೋದಕ್ಕೆ ಆಗಲ್ಲ, ಯಾಕಂದರೆ ಅನ್ಲಿಸ್ಟೆಡಲ್ಲಿ ಅದು ಇರುತ್ತೆ. ಸೊ ಅನ್ಲಿಸ್ಟೆಡ್ ಏನಕ್ಕಪ್ಪ ಮಾಡೋದ್ರಿಂದ ಅಂದರೆ, ಸೊ ನೀವೇನಾದರೂ ಕಮೆಂಟನ್ನು ಪಿನ್ ಮಾಡೋ ಥರ ಇತ್ತಪ್ಪ ಅಂದರೆ ಕಮೆಂಟನ್ನು ಪಿನ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಚಾನಲ್ ಏನಾದರೂ ಮಾನಿಟೈಸೇಷನ್ ಇತ್ತಪ್ಪ ಅಂತಂದರೆ, ಸೊ ಅಲ್ಲಿ ಕಾಪಿರೈಟ್ ಅಥವಾ ಏನಾದರೂ ಇಶ್ಯೂ ಇತ್ತಪ್ಪ ಅಂತಂದರೆ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಆವಾಗ ನಾವು ಅದನ್ನು ಚೇಂಜಸ್ ಮಾಡ್ಕೋಬೋದು. ಸೊ ಡೈರೆಕ್ಟಾಗಿ ಎಷ್ಟೋ ಜನ ಏನು ಮಾಡ್ತಾರೆ, ಡೈರೆಕ್ಟಾಗಿ ಪಬ್ಲಿಕಲ್ಲಿ ಹಾಗೆ ಮಾಡಿಬಿಡ್ತಾರೆ. ಸೊ ಪಬ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ವಿಡಿಯೋಸಲ್ಲಿ ಏನಾದರೂ ಕಾಪಿರೈಟ್ ಇಶ್ಯೂ ಅಥವಾ ಯಾವುದೋ ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಏನಾಗುತ್ತೆ, ಆವಾಗ ನಮ್ಮ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು. ಸೊ ಈ ಥರ ಒಂದು ಯೂಟ್ಯೂಬ್ ಕಡೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ನನ್ನ ಫೇವ್ರೇಟ್ ಏನಪ್ಪ ಅಂತಂದರೆ ಅನ್ಲಿಸ್ಟೆಡಲ್ಲಿ ನಾನು ಮೊದಲು ಅಪ್ಲೋಡ್ ಮಾಡ್ತೀನಿ. ಅನ್ಲಿಸ್ಟೆಡ್ಗೆ ಮತ್ತು ಪಬ್ಲಿಕ್ಗೆ ಇರುವಂಥ ಡಿಫ್ರೆನ್ಸ್ ನಿಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರೈವೇಟ್. ಸೊ ಪ್ರೈವೇಟಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಸೊ ಏನಾಗುತ್ತೆ, ಆ ವಿಡಿಯೋಸ್ನ ನಾವು ಮಾತ್ರ ನೋಡೋಕ್ಕಾಗೋದು. ಸೊ ಬೇರೆದವ್ರು ಯಾರೂ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಕಮೆಂಟ್ ಕೂಡ ಯಾರು ಮಾಡೋದಕ್ಕೆ ಆಗಲ್ಲ. ಸೊ ನೀವು ಲಿಂಕನ್ನು ಶೇರ್ ಮಾಡಿದ್ರು ಕೂಡ ಅವರು ನೋಡೋದಕ್ಕಾಗಲ್ಲ, ಯಾಕಂತಂದರೆ ಅದು ನಿಮಗೆ ಪ್ರೈವೇಟಲ್ಲಿ ಮಾತ್ರ ಇರುತ್ತೆ. ನೆಕ್ಸ್ಟ್ ಆಪ್ಷನ್ ಬಂದು ಏನಪ್ಪ ಅಂತಂದರೆ ಶೆಡ್ಯೂಲ್. ಸೊ ಶೆಡ್ಯೂಲ್ ಏನಪ್ಪ ಅಂತಂದರೆ, ಸೊ ತುಂಬ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗಳನ್ನು ನೀವು ನೋಡಿರ್ತೀರ. ಸೊ ಅವ್ರೇನಪ್ಪ ಅಂತಂದರೆ ಟೈಮಿಂಗ್ಸನ್ನು ಸೆಟ್ ಮಾಡಿಬಿಟ್ಟಿರ್ತಾರೆ. ಸೊ ಆ ಟೈಮಿಂಗ್ಸಲ್ಲೇ ನಮ್ಮ ಒಂದು ವಿಡಿಯೋ ಏನಪ್ಪ ಅಂತಂದರೆ ಅಪ್ಲೋಡ್ ಆಗಬೇಕು, ಪಬ್ಲಿಕ್ಗೆ ಹೋಗಬೇಕು. ಸೊ ಅದಕ್ಕೆ ಏನಂತ ಕರೀತಾರಪ್ಪ ಅಂತಂದರೆ ಶೆಡ್ಯೂಲ್. ಸೊ ನಾವು ಏನಪ್ಪ ಅಂತಂದರೆ ನಮ್ಮ ವಿಡಿಯೋ ಒಂದು ಇದೇ ಟೈಮಲ್ಲಿ ಹೋಗಬೇಕು, ವ್ಯೂವರ್ಸ್ ಅದೇ ಟೈಮಲ್ಲಿ ನಮ್ಮ ಒಂದು ಚಾನಲ್ಗೆ ಜಾಸ್ತಿ ಜನ ಇರ್ತಾರೆ ಅಂತ ಗೊತ್ತಾಗ್ಬಿಟ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಆ ಟೈಮಲ್ಲಿ ಆ ವಿಡಿಯೋನ ಏನಪ್ಪ ಅಂತಂದರೆ ಶೆಡ್ಯೂಲ್ ಮಾಡಿಬಿಟ್ಟು ಬಿಡ್ತಾರೆ. ಸೊ ಆವಾಗ ಏನಾಗುತ್ತೆ, ಆ ಒಂದು ಯೂಟ್ಯೂಬ್ ವಿಡಿಯೋ ಆಟೋಮೆಟಿಕ್ ಆಗಿ ನಾವು ಸೆಟ್ ಮಾಡಿರೋ ಟೈಮ್ಗೆ ಏನಾಗುತ್ತೆ, ಪಬ್ಲಿಷ್ ಆಗಿಬಿಡುತ್ತೆ. ಅದೇ ರೀತಿ ಆ ವಿಡಿಯೋಗೂ ಕೂಡ ವ್ಯೂಸ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಹಾಗಾದರೆ ವಿಡಿಯೋ ಅಪ್ಲೋಡ್ ಮಾಡುವಂಥ ರೈಟ್ ವಿಧಾನ ಯಾವುದಪ್ಪ ಅಂತಂದರೆ, ಸೊ ನೀವು ಮೊದಲು ವಿಡಿಯೋನ ಅಪ್ಲೋಡ್ ಮಾಡಿ ನಿಮ್ಮ ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲ ಕಂಪ್ಲೀಟಾಗಿ ಹಾಕಿ, ನೆಕ್ಸ್ಟು ಕೆಳಗಡೆ ಬಂದ್ಬಿಟ್ಟು ಟ್ಯಾಗ್ಸ್ ಇರುತ್ತೆ. ಸೊ ಟ್ಯಾಗ್ಸನ್ನು ಹಾಕಿ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಏನಪ್ಪ ಅಂತಂದರೆ ಸಬ್ಸ್ಕ್ರಿಪ್ಷನ್ಗೆ ನೋಟಿಫೈ ಮಾಡುವಂಥ ನೋಟಿಫಿಕೇಷನ್ ಕಳಿಸುವಂಥ ಒಂದು ಏನಪ್ಪ ಅಂತಂದರೆ ಸೆಟ್ಟಿಂಗ್ಸ್ ಆನ್ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಎಂಡ್ ಸ್ಕ್ರೀನ್ ಹಾಕಿ, ಐ ಕಾರ್ಡ್ಸ್ ಹಾಕಿ, ಅದಾದ ಮೇಲೆ ನಿಮ್ಮ ಒಂದು ವಿಡಿಯೋನ ಏನಪ್ಪ ಅಂತಂದರೆ ಅನ್ಲಿಸ್ಟೆಡಲ್ಲಿ ಪಬ್ಲಿಷ್ ಮಾಡಿ. ಅದಾದ ಮೇಲೆ ನೀವೇನಪ್ಪ ಅಂತಂದರೆ ನಿಮ್ಮ ಕಮೆಂಟನ್ನು ಪಿನ್ ಮಾಡ್ಬೋದು. ಅದಾದ ಮೇಲೆ ನೀವು ಏನಾದರೂ ಚಾನಲ್ ಮಾನಿಟೈಸೇಷನ್ ಇತ್ತಪ್ಪ ಅಂತಂದರೆ, ಕಾಪಿರೈಟ್ ಇಶ್ಯೂ ಅಥವಾ ವಿಜುವಲ್ ಇಶ್ಯೂಸ್ ಏನಾದರೂ ಇತ್ತಪ್ಪ ಅಂತಂದರೆ ಅದು ಬಿ ಗೊತ್ತಾಗ್ಬಿಡುತ್ತೆ. ಅದು ಆದ ಮೇಲೆ ನೀವೇನಪ್ಪ ಅಂತಂದರೆ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ನೀವೇನಪ್ಪ ಅಂತಂದರೆ ಪಬ್ಲಿಕ್ ಮಾಡ್ಬೋದು. ಯೂಟ್ಯೂಬ್ ಚಾನಲನ್ನು ನೀವು ನಿಮ್ಮ ಮೊಬೈಲಲ್ಲೇ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡೋದಕ್ಕೆ ಸೊ ಸ್ಕ್ರೀನ್ ಮೇಲೆ ಕಾಣಿಸೋದ್ರಂಥ ವಿಡಿಯೋನ ನೀವು ನೋಡ್ಬೋದು. ಅದೇ ರೀತಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.